ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನೋಡಿ, ಗುರುವಾರ ನಾನು ಮನೆ ದೇವ್ರ ಪೂಜೆ ಎಲ್ಲ ಆಯಿತು. ಇಷ್ಟೊಂದು ಹೂವು ಎಲ್ಲ ಸಿಕ್ತು. ಈ ಥರ ಎಲ್ಲ ಹೂವು ಹಾಕಿ ಈ ಥರ ಪೂಜೆ ಮಾಡಿಕೊಂಡೆ. ನೋಡಿ, ರಾಯರ ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು 4ನೇ ವಾರ ಪೂಜೆ, ರಾಯರ ಪೂಜೆ. ನೋಡಿ, ಹೂವೆಲ್ಲ ಇಷ್ಟೊಂದು ಹೂವೆಲ್ಲ ಸಿಕ್ತು. ಇಷ್ಟೊಂದು ಹೂವೆಲ್ಲ ಹಾಕಿ ತುಳಸಿ ಈ ಥರ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ, ನಾವೇನಾದರೂ ನನಗೆ ಇವತ್ತು ಎಷ್ಟು ಹೂವು ಸಿಗುತ್ತೋ ಅಷ್ಟು ಹೂವು ಎಲ್ಲ ಹಾಕಿ ಪೂಜೆ ಮಾಡಿ, ಆಡಂಬರ ಪೂಜೆ ಅಂತ ಏನೂ ಇಲ್ಲ. ನನಗೆ ಅವತ್ತೊಂದು ದಿವಸ ಏನು ಹೂವು ಸಿಗುತ್ತೋ ಅಷ್ಟಾಗಿ ರಾಯರಿಗೆ ಈ ಥರ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು 4ನೇ ವಾರ, ಅದೇ ಹೇಳಿದ್ನಲ್ಲ, 7 ವಾರ ಗುರುವಾರ ವ್ರತ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು 4ನೇ ಗುರುವಾರ ಫ್ರೆಂಡ್ಸ್. ನೋಡಿ, ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು. ಈ ಥರ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಗಣಪತಿಗೂ ಹೂವು ಇಟ್ಕೊಂಡೆ, ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಕೊಂಡೆ, ಮತ್ತು ಇದು ಹಾಲು ಸಕ್ಕರೆ ನೈವೇದ್ಯ ಮಾಡಿದೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದೆ ಫ್ರೆಂಡ್ಸ್. ನೀವು ಅಷ್ಟೇ 7 ವಾರ ಗುರುವಾರ ವ್ರತ ಪೂಜೆ ತುಂಬ ಪವಿತ್ರವಾಗಿದ್ದು ಫ್ರೆಂಡ್ಸ್. ನೀವೇನಾದರೂ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಫ್ರೆಂಡ್ಸ್. ನೀವು ಅಷ್ಟೇ ಸಂಕಲ್ಪ ಮಾಡಿಕೊಂಡು 7 ವಾರ ಮಾಡ್ತೀನಿ, ನನಗೆ ಈ ಥರ ಕೆಲಸ ಆಗಬೇಕಪ್ಪ ಅಂತ ಅಂದ್ಕೊಂಡು ಮಾಡಿ ಫ್ರೆಂಡ್ಸ್. ಒಂದು ಮುಡುಕು ಕಟ್ಕೊಂಡು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. 9 ರೂಪಾಯಿ ಅಥವಾ 21 ರೂಪಾಯಿ ರಾಯರಿಗೆ ಮುಡುಪೆಲ್ಲ ಕಟ್ಟಿ ನಾನು ಈ ಥರ ಪೂಜೆ ಮಾಡ್ಕೊತೀನಿ. ನನಗೆ ಈ ಥರ ಅನುಗ್ರಹ ಮಾಡಪ್ಪ ಅಂತೇಳಿ ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನಾನು ಹೂವು ಇಟ್ಕೊಂಡು ರಾಘವೇಂದ್ರ ಸ್ವಾಮಿದು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳ್ಕೊಂಡು ಈ ಥರ ನಾನು ಈ ಥರ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಗೆ ಇಷ್ಟಾರ್ಥ ಸಿದ್ಧಿ ಆಗಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡೆ ಖಂಡಿತವಾಗೂ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಯಾವಾಗಲೂ ಪೂಜೆ ಮಾಡಿದಾಗಲ ನನಗೆ ಅಷ್ಟೋತ್ರ ಹೇಳೋಕ್ಕೆ ಬಂದಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ. ಚಿಕ್ಕದು ಒಂದು ವಿಗ್ರಹ ಇತ್ತು, ತಟ್ಟೆಯಲ್ಲಿ ಹೂವೆಲ್ಲ ಹಾಕಿ ಈ ಥರ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ರಾಯರಿಗೆ ಇವತ್ತು ಎಷ್ಟು ವೈಟು ಅಷ್ಟು ಹೂವೆಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಇಷ್ಟಾರ್ಥನೂ ಸಿದ್ಧಿ ಆಗಲಿ, ನೀವು ಪೂಜೆ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಪ್ಪದ ಬತ್ತಿಯಿಂದ ನಾನು ಈ ಥರ ಆರತಿ ಮಾಡ್ಕೊತೀನಿ ಫ್ರೆಂಡ್ಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ. 2 ತುಪ್ಪದ ದೀಪ ನಾನು ಹಚ್ಕೊಂಡು ಈ ಥರ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ಸಿಂಪಲ್ ಪೂಜೆನೇ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಅಷ್ಟೇ ತುಪ್ಪದ ಬತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನೀವು ಅಷ್ಟೇ ನೋಡಿ ಫ್ರೆಂಡ್ಸ್, ನೀವು ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ವೈಬ್ರೇಷನ್ ಇದೆ ನೋಡಿ ಮನೇಲಿ, ಎಷ್ಟು ದೈವ ಕಳೆ ಬಂದಿದೆ ನೋಡಿ. ಸಾಕ್ಷಾತ್ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋತಾ ಇದೆ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನನಗೆ ತುಂಬಾ ಸಂತೋಷ ಆಗುತ್ತೆ ಫ್ರೆಂಡ್ಸ್. ಈ ಥರ ಪೂಜೆ ಮಾಡಿಕೊಂಡೆ ನೆಮ್ಮದಿಯಾಗಿರುತ್ತೆ. ಏನೋ ಕಳ್ಕೊಂಡಿರೋರಿಗೆ ಏನೋ ಒಂದು ಸಿಕ್ದಂಗೆ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ, ನಾವು ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಮ್ಗೆ ಯಾರ ಹತ್ರ ಹೇಳ್ಕೊಳಕ್ಕೆ ಆಗಲ್ಲ ಅಂದರೆ ರಾಯರ ಹತ್ರ ಹೇಳ್ಕೊಬೇಕು ಫ್ರೆಂಡ್ಸ್. ರಾಯರೇ, ನನಗೆ ಈ ಥರ ಆಗಿದೆ ರಾಯರೇ, ದಯವಿಟ್ಟು ನನ್ನನ್ನು ಕಾಪಾಡಿ ರಾಯರೇ, ನನಗೆ ಈ ಥರ ದಾರಿ ತೋರಿಸ್ರಿ ಅಂದರೆ ಖಂಡಿತವಾಗೂ ಅವರು ಬಂದು ಸ್ವಪ್ನದ ಮುಖಾಂತರ ಬಂದು ನಮಗೆ ದಾರಿ ತೋರಿಸ್ತಾರೆ ಫ್ರೆಂಡ್ಸ್. ನಾವು ಜನ ನಂಬೋದಕ್ಕಿಂತ ದೇವ್ರು ನಂಬಬೇಕು, ರಾಯರು ನಂಬಬೇಕು. ನಮ್ಮ ರಾಯರು ಇದ್ದಾರೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗೂ ಬಂದು ನಮ್ಮನ್ನು ಕಾಪಾಡ್ತಾರೆ ಫ್ರೆಂಡ್ಸ್. ನೋಡಿ, ಎಷ್ಟು ದೈವ ಕಳೆ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ರಾಯರು ನೋಡಿ, ನಮ್ಮ ರಾಘಪ್ಪ ನೋಡಿ ಹೆಂಗಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ನನಗೂ ಒಂದು ಭರವಸೆ ಫ್ರೆಂಡ್ಸ್, ನನಗೆ ಈ ಥರ ಪೂಜೆ ಮಾಡಿಕೊಂಡೆ ನನಗೂ ಒಂದು ಒಳ್ಳೆಯದಾಗುತ್ತೆ, ನಾನು ಚೆನ್ನಾಗಿ ಆಗ್ತೀನಪ್ಪ ಅನ್ನೋದು ನಂಬಿಕೆ ಐತೆ ಫ್ರೆಂಡ್ಸ್. ನೋಡಿ
ಫ್ರೆಂಡ್ಸ್ ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಒಂದು ಹೂವು ಇಟ್ಟು ರಾಯರೇ ನನ್ನ ಕೈಯಲ್ಲಿ ಆಗೋದು ಇಷ್ಟೇ ರಾಯರೇ, ನೀವೇ ನನಗೆ ದಾರಿ ತೋರಿಸಿ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿ ಅಂದ್ಕೊಂಡು 7 ವಾರ ಇಲ್ಲ 9 ವಾರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆ ಪೂಜೆ 7 ವಾರ ಆದಮೇಲೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು 4ನೇ ವಾರ, 7 ವಾರ ಮುಗಿದ್ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ಯಾರಿಗಾದ್ರೂ ನಾನು ಫೋಟೋ ಕೊಡಬೇಕು, ನನಗದು ಒಳ್ಳೆ ದಾರಿ ತೋರಿಸ್ತಾ ಇದೆ. ನನ್ನ ಕೈಯಲ್ಲಿ ಆಗಿದ್ದು ಯಾರಿಗಾದ್ರೂ ನನ್ನ ಫೋಟೋ, ರಾಯರ ಫೋಟೋ ನಾನು ತೊಗೊಂಬಂದು ಕೊಡ್ತೀನಿ ಫ್ರೆಂಡ್ಸ್. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನನಗೊಂದು ಮೆಸೇಜ್ ಮಾಡಿ ಫ್ರೆಂಡ್ಸ್. ರಾಯರ ಫೋಟೋ ನಾನು ಹೋಗ್ತಾಯಿದ್ದೀನಿ, ತೊಗೊಂಬಂದು ಕೊಡ್ತೀನಿ ನಾನು ಫ್ರೆಂಡ್ಸ್. ನನ್ನ ಕೈಲಿ ಎಷ್ಟಾಗುತ್ತೋ 1 ಫೋಟೋ ಆಗಿರ್ಬೋದು, 2 ಫೋಟೋ ಆಗಿರ್ಬೋದು. ಯಾಕಂದರೆ ನಾನು ಈ ಪೂಜೆ ಮುಗಿದ್ಮೇಲೆ ಖಂಡಿತವಾಗೂ ನಾನು ಅಂದ್ಕೊಂಡಿದ್ದು ಆಗ್ತಾಯಿದೆ. ಇವಾಗ ಆಲ್ರೆಡಿ ಆಗಿದ್ದೆ ಫ್ರೆಂಡ್ಸ್, ಅದಕ್ಕೆ ಹೋಗ್ತಾಯಿದ್ದೀನಿ. ನಿಮ್ಗೆ ಯಾರಿಗಾರು ಬೇಕಾದರೆ ಮೆಸೇಜ್ ಮಾಡಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ನೋಡಿ ಆರತಿ ಎಲ್ಲ ಆಯಿತು, ಕರ್ಪೂರದ ಆರತಿ ಎಲ್ಲ ಆಯಿತು. ಇವಾಗೆಲ್ಲ ಮುಗೀತು ಫ್ರೆಂಡ್ಸ್. ಇವತ್ತು ನಾನು ದೇವಸ್ಥಾನಕ್ಕೆ ಮಠಕ್ಕೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ಮಠಕ್ಕೆ ಹೋಗಿ ಬಂದು ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಟಿಫನ್ ತೊಗೊಳಲ್ಲ. ಗುರುವಾರ 2 ಟೈಮ್ ಮಾತ್ರ ನಾನು ತೊಗೊಳೋದು ಅಷ್ಟೇನೆ. ಮನೇಲಿ ಏನು ಮಾಡಿರ್ತಾರೋ ಅದನ್ನು ಫ್ರೆಂಡ್ಸ್. ರಾಯರು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳಲ್ಲ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಯಾರಿಗಾದ್ರೂ ಫೋಟೋಸ್ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ನಾನು ಖಂಡಿತವಾಗಿ ಈ ಪೂಜೆ ಮುಗಿದ್ಮೇಲೆ ನಾನು ಹೋಗ್ತಾಯಿದ್ದೀನಿ. ಇನ್ನು 3 ವಾರ ಇದೆ. ಖಂಡಿತ ನನ್ನ ಕೈಲಿ ಎಷ್ಟಾಗುತ್ತೋ, 1 ಆಗಿರ್ಬೋದು, 2 ಆಗಿರ್ಬೋದು, 5 ಆಗಿರ್ಬೋದು ಫ್ರೆಂಡ್ಸ್. ಯಾಕಂದರೆ ರಾಯರು ನನಗೆ ಒಳ್ಳೆಯ ದಾರಿ ತೋರಿಸಿದ್ದಾರೆ ರಾಯರು. ಅದಕ್ಕೆ ನನ್ನ ಕೈಲಾಗಿದ್ದು ನನ್ನ ಫೋಟೋ ತೊಗೊಂಬಂದು ಕೊಟ್ಟು ಅವ್ರಿಗೂ ಅಷ್ಟೇ ಫ್ರೆಂಡ್ಸ್, ಅವ್ರಿಗೂ ಒಳ್ಳೆಯದಾಗಲಿ. ನೋಡಿ, ನಮಗೆ ಯಾವತ್ತಾದ್ರೂ ರಾಯರು ದೇವ್ರ ಫೋಟೋಗಳು ಗಿಫ್ಟಾಗಿ ಬಂದರೆ ಅದು ನಮಗೆ ತುಂಬಾ ಅಭಿವೃದ್ಧಿ ಕೊಡುತ್ತೆ ಫ್ರೆಂಡ್ಸ್. ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದು ರಾಯರು ರಾಯರೇ ನಿಮ್ಮ ಮನೆಗೆ ಬಂದಿದ್ದು ಆ ಥರ ಅನುಭವ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಖಂಡಿತ ನನ್ನ ಕಮೆಂಟ್ ಆಗಿ, ನನ್ನ ಕೈಲಿ ಎಷ್ಟು ಹಾಕೋದು ಅಷ್ಟು ಫ್ರೆಂಡ್ಸ್ ನಾನು ಮಾಡ್ತೀನಿ ನನ್ನ ಫ್ರೆಂಡ್ಸ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.